ಇಂದಿನ ಸಂಚಿಕೆಯಲ್ಲಿ ಗಿರಿಜಾ ಬಟ್ಟೆ ಮಾಡಿಸ್ಕೊಂಡು ನಿಂತಿರ್ತಾಳೆ. ಅಷ್ಟು ನಂದ ಬಂದು ಅಂದ್ಬಿಟ್ಟು, ಏನು ಮಾಡ್ತೀಯ ಗಿರಿಜಾ ಅಂದ್ಬಿಟ್ಟು ನೀರು ಕುಡಿಯೋಕ್ಕೆ ಅಂತ ಹೋದಾಗ ಚೊಂಬಲ್ಲಿ ನೀರಿರಲ್ಲ. ಗಿರಿಜಾ ನೀರು ತಂದಿಲ್ಲ ಅಂತ ಹೇಳಿದ್ಕೆ, ಪ್ರಿಯಾ ನೀರು ತೊಗೊಂಬ ನಿಮ್ಮ ಮಾವನ ಕೊಡಪ್ಪ ಅಂದ ತಕ್ಷಣ ನಂದ, ಅವಳನ್ನ ಕರಿತಿದ್ಯಾ ಅಂದ ತಕ್ಷಣವೇ, ಅಲ್ಲ ನಿಮ್ಗೆ ಇಲ್ಲಿಂದ ಅಲ್ಲಿವರೆಗೂ ಊಟ ತಂದು ಕೊಡೋಕೆ ಪ್ರಿಯಾ ಬರ್ತಾಳೆ, ಇದಕ್ಕೆ ಬರಲ್ವಾ ಅಂದ ತಕ್ಷಣ, ಸರಿ ಬಿಡು ಆಯಿತು, ನೀವು ಮೊಬೈಲ್ ಚಾರ್ಜರ್ ಎಲ್ಲಿ ಅಂತ ಕೇಳಿದ ತಕ್ಷಣ ಗಿರಿಜಾ, ಪ್ರಿಯಾ ನಿಮ್ಮ ಮಾವಂಗೆ ಮೊಬೈಲ್ ಚಾರ್ಜರ್ ಬೇಕಂದ್ರೆ ಸ್ವಲ್ಪ ತಂದ್ಕೊಡಮ್ಮ ಅಂದ ತಕ್ಷಣ ನಂದ, ಅದನ್ನ ಯಾಕೆ ಮತ್ತೆ ಅವಳನ್ನ ಕರಿತಿದ್ಯಾ ಅಂದ ತಕ್ಷಣ ಗಿರಿಜಾ, ಅಂಗಡಿ ವ್ಯಾಪಾರ ಮಾಡಬೇಕಾದ್ರೆ ಎಷ್ಟೊಂದು ವ್ಯಕ್ತಿ ಇದೆ, ಅದನ್ನು ಹುಡ್ಕೊಂಬಂದು ತಂದ್ಕೊಡೋಕ್ಕಾಗತ್ತೆ, ಮೊಬೈಲ್ ಚಾರ್ಜರ್ ಹುಡ್ಕೊಡೋ ತರೋಕ್ಕಾಗಲ್ತಿಲ್ವಾ, ತಂದ್ಕೊಡ್ತಾಳೆ ರೀ ಬಾಮ ಪ್ರಿಯಾ ಅಂತ ಹೇಳಿದ ತಕ್ಷಣ ನಂದ, ಪ್ರಿಯಾ ತುಂಬ ಒಳ್ಳೆ ಹುಡುಗಿ, ತುಂಬ ಜಾಣೆ ಅಂತ, ಅಡುಗೆ ಮನೆಯಲ್ಲಿ ಹೆಂಗೆ ಪಟಪಟ ಅಂತ ಕೆಲಸ ಮಾಡ್ತಾಳೋ ಅಂಗಡಿ ಕೆಲಸನೂ ಅಷ್ಟೇ ಹಂಗೆ ಚಕ ಅಂತ ಮಾಡ್ತಾಳೆ. ನಾನಂತೂ ಪುಣ್ಯ ಮಾಡಿಬಿಟ್ಟಿದ್ದು, ನಾನು ಸೆಲೆಕ್ಟ್ ಮಾಡಿದ್ದೀನಲ್ಲ ಅದೇ ಹೆಮ್ಮೆ ನನಗೆ ಅಂದ ತಕ್ಷಣ ಗಿರಿಜಾ, ಅಯ್ಯೋ ಹೆಮ್ಮೆ ಬಿಡಿ, ಅದನ್ನು ಯಾರು ಬೇಡ ಅಂದಿದ್ದು, ಇದೇ ಥರ ನಾನು ಮೀನನ್ನು ಅಂಗಡಿಗೆ ಊಟ ತಂದಿದ್ವಿ ಅಪ್ಪ, ಆದರೆ ಅಯ್ಯೋ ಅವತ್ತು ಏನು ಹೇಳಿದ್ರಿ ಅವತ್ತು, ಇದೇ ಕೊನೆ ಸತಿ, ಇನ್ನೊಂದ್ಸಲಿ ಈ ಥರ ಅಂಗಡಿಗೆ ಊಟ ತರಬೇಡಿ ಅಂತ ಹೇಳಿದ್ರಿ. ಅವತ್ತು ನಾನು ಮೀನನ್ನು ಅಷ್ಟೇ, ಅವತ್ತು ಅಂಗಡೀಲಿ ಚಕ ಅಂತ ಅಡುಗೆ ಮಾಡಿಬಿಟ್ಟು ಪಟಪಟ ಅಂತ ವ್ಯಾಪಾರ ಮಾಡಿದ್ವಿ. ಅವತ್ತಿನ ದಿನ ನಮಗೆ ಒಂದಿನ ಹೊಗಳಿಕೆ ಮಾಡಿದ್ರ ನೀವು, ಇವತ್ತು ಅಯ್ಯೋ ನೀವು ಕರ್ಕೊಂಬಂದಿರೋ ಸೊಸೆ ಅಂದ್ಬಿಟ್ಟು ಸಂಭ್ರಮ ಸಡಗರ ಸಂತೋಷ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ನಡೀಲಿ ನನಗೇನು ಆಗಬೇಕಾಗಿದೆ ಅಂತ ಹೇಳಿದಾಗ ನಂದ, ಏನು ಗಿರಿಜಾ ನೀನು ಚಿಕ್ಕ ಮಗು ಥರ ಆಡ್ತೀನಿ, ಏನೋ ಅವಳನ್ನ ಹೊಗಳು ಬಿಟ್ಟರೆ ನೀನು ಹೊಗಳ್ತಿಲ್ಲ ಅಂದರೆ ಸಿಟ್ಟು ಬರ್ತಿದ್ಯಾ, ಗಿರಿಜಾ ಹೆಣ್ಮಕ್ಳಿಗೆ ಹೊಟ್ಟೆಗೆ ಜಾಸ್ತಿ ಅಂತ ಕೇಳಿದ್ದೆ, ಈಗ ನೋಡ್ತಾ ಇದ್ದೀನಿ ನಾನು ಪ್ರತ್ಯಕ್ಷವಾಗಿ, ಏನು ಗಿರಿಜಾ 3 ಜನ ಸೊಸೆದಿರ ಅತ್ತೆ ನೀನು ಈ ಥರ 18 ವರ್ಷದ ಹುಡುಗಿ ಥರ ಕೋಪ ಎಲ್ಲ ಮಾಡ್ಕೋತಿದ್ದೀರ, ನೀನು ಇದಕ್ಕೆ ಸೂಟ್ ಆಗೋದಿಲ್ಲ ನೋಡು, ಬೇಜಾರು ಎಲ್ಲನೂ ಮೋಡಗಳ ಥರ ಬಂದು ಹೋಗ್ತಾ ಇರೋ ತಕ್ಷಣ ನೀನು ಆಕಾಶ ಇದ್ದಾಗೆ, ಬಿಸಿಲಿರಲಿ ಮಳೆ ಇರಲಿ ಕತ್ಲೆ ಆಗಲಿ ಎಲ್ಲ ಸಮಯದಲ್ಲೂ ಶಾಶ್ವತವಾಗಿರೋದು ಅಂದರೆ ನೀನು ಮಾತ್ರನೇ, ಹೌದಾ ನಿಜಾನ, ಆದರೆ ನಿಮ್ಮ ಮಾತು ಮೇಲೆ ನಂಗೆ ನಂಬಿಕೆನೇ ಇಲ್ಲ, ನನ್ನ ಮೇಲೆ ಆಣೆ ಮಾಡಿ ಅಂತ ತಕ್ಷಣ ಅಂದ, ಅಲ್ಲ ಆಣೆ ಮಾಡಿದಾಗ ಒಂಥರ ಮಾಡದಿದ್ದಾಗ ಒಂದ್ಸಲಿ ಹೇಳಕ್ಕೆ ನಾನೇನು ಬೇರೆಯವ್ರ ತಾನೆ ಹೇಳೋದು ಅಂದ ನಾನು, ಸರಿ ಆಯಿತು ನಾನು ಚಾರ್ಜರ್ ತೊಗೊಂಬಂದು ನೀರು ಕುಡ್ಕೊಂಬರ್ತೀನಿ ಅಂತ ತಕ್ಷಣ ಗಿರಿಜಾ, ಏನು ಬೇಕಾಗಿಲ್ಲ, ನೀರು ಚಾರ್ಜರು ನಾನೇ ತೊಗೊಬರ್ತೀನಿ ಅಂದ್ಬಿಟ್ಟು ಗಿರಿಜಾ ಹೋಗ್ತಾಳೆ. ಅದು ನೋಡಿ ನಂದಂಗೆ ಫುಲ್ ಖುಷಿ ಆಗುತ್ತೆ. ನಂದ ಊಟಕ್ಕೆ ಅಂತ ಕೂತ ಗಿರಿಜಾ, ಅಲ್ಲ ಕಣೋ ಹಿಂಗೆ ಯಾವಾಗಲೂ ಊಟ ಮಾಡಿದ್ರೆ ನಿನ್ನ ಆರೋಗ್ಯಕತೆ ಏನೋ ಅಂದ ತಕ್ಷಣ, ವಲ್ಲಭ ಇದು ಪಾರ್ಟ್ ಟೈಮ್ ಕೆಲಸ ಅಲ್ವಾ, ಅದಕ್ಕೇನೆ ಅಷ್ಟೇ, ಫುಲ್ ಟೈಮ್ ಕೆಲಸ ಸಿಕ್ಕಿದ್ರೆ ನಾನು ಆರಾಮಾಗಿ ಮನೆಗೆ ಬರ್ತೀನಿ ಅಂತೇಳಿ. ಅಷ್ಟಲ್ಲಿ ನೋಡಿದ್ರೆ ಅಮೂಲ್ಯ ಊಟ ಬಡಿಸ್ಬೇಕಾದ್ರೆ ಪ್ರಿಯಾ ಬಂದುಬಿಟ್ಟು, ಏನು ಮಾಡ್ತಿದ್ದೀಯಾ ಅಮೂಲ್ಯ, ನಾನು ಊಟ ಬಡಿಸ್ತೀನಿ ಬಿಡು ಅಂದ ತಕ್ಷಣ ವಲ್ಲಭ, ಅಮೂಲ್ಯ ಊಟ ಬಡಿಸೋ ಪರವಾಗಿಲ್ಲ ಬಿಡಿ ಅಂದ ತಕ್ಷಣ ತೊಂದರೆ ಅಂದ್ಕೊಂಡು ಮಾಡೋ ಕೆಲಸನ ಬೇಡ ಅನ್ನೋಕ್ಕಾಗತ್ತಾ ವಲ್ಲಭ ಅವರೇ, ಅಮ್ಮು ನೀನು ಕೊಡು ನಾನು ಬಡಿಸ್ತೀನಿ ಅಂದ ತಕ್ಷಣ ಗಿರಿಜಾ, ಪ್ರಿಯಾ 1 ನಿಮಿಷ ನೀನು ಮಲ್ಕೊಂಡಿಲ್ವಾ, ಇದೆಲ್ಲ ಅಮ್ಮು ಮಾಡ್ತಾಳೆ, ನೀನೋಗಿ ಮಲ್ಕೋ ಹೋಗು ಅಂದ ತಕ್ಷಣ ಪ್ರಿಯಾ, ಅದು ಹೆಂಗಾಗುತ್ತೆ ಅತ್ತೆ, ಮೈದ್ನಿಗೆ ಊಟ ಬಡಿಸ್ತೆ ನಾನು ಹೇಗೆ ಮಲ್ಕೊಳಕ್ಕಾಗುತ್ತೆ, ಪಾಪ ಅಮೂಲ್ಯಂಗೆ ಏನು ಗೊತ್ತಾಗುತ್ತೆ, ಅವಳು ಇನ್ನೂ ಚಿಕ್ಕವಳು, ಸಾಂಬಾರು ಬಿಸಿ ಮಾಡ್ದೇನೆ ಅವಳ ವಲ್ಲಭಂಗೆ ಬಡಿಸ್ಬಿಡ್ತಾಳೆ ಅಂದ ತಕ್ಷಣ ಗಿರಿಜಾ, ಅದೆಲ್ಲ ಅಮೂಲ್ಯ ನೋಡ್ಕೋತಾಳೆ, ಅವ್ನು ಮಲ್ಕೋ ಹೋಗು ಅಂದ ತಕ್ಷಣ ಪ್ರಿಯಾ, ನೀನು ಕೊಡು ಅಮ್ಮು ಅಂತ ಅಂದ್ಬಿಟ್ಟು ಕಿತ್ಕೊಂಡ ತಕ್ಷಣವೇ ಗಿರಿಜಾ, ಅದನ್ನು ಅಮ್ಮುಕೆಲ್ಲಿ ಕೊಡು ಅಂತ ಹೇಳಿದ್ದು ಕೊಡು ಅಷ್ಟೇ, ತಗೋ ಅಮ್ಮು ನೀನು ಬಡಿಸು ವಲ್ಲಭಂಗೆ ಅಂದ ತಕ್ಷಣ ಪ್ರಿಯಾ ಸುಮ್ಮನೆ ನಿಂತ್ಕೋತಾಳೆ. ಅದಕ್ಕೇನೆ ಗಿರಿಜಾ, ನೋಡು ಪ್ರಿಯಾ, ಅಮೂಲ್ಯ ವಲ್ಲಭನ ಹೆಂಡ್ತಿ, ಅವ್ರ ಗಂಡಂಗೆ ಅವಳೇ ಊಟ ಬಡಿಸ್ತಾರೆ, ಅದೆಲ್ಲ ಅವಳಿಗೆ ಗೊತ್ತು, ಎಲ್ಲನೂ ನೀನೇ ಮಾಡಬೇಕು ಅಂತಲೂ ಏನೂ ಇಲ್ಲ, ಎಲ್ಲ ನೀನು ಬಂದಮೇಲೆ ಸರಿ ಮಾಡ್ತೀಯ ಅಂತಲೂ ಏನೂ ಇಲ್ಲ, ನಿನ್ನ ಗಂಡ ನೀನು ಬಡಿಸಿದಾಯ್ತು ತಾನೆ, ಅಷ್ಟು ಸಾಕು, ಅವಳ ಗಂಡಂಗೆ ಅವಳು ಬಡಿಸ್ತಾಳೆ, ನೀನೋಗಿ ಮಲ್ಕೋ ಹೋಗು, ಎಲ್ಲನೂ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬರೋದು, ಅದು ಯಾಕೆ ಇಷ್ಟೊಂದು ಹಠ ಅಂತ ಹೇಳಿದ ತಕ್ಷಣ ಪ್ರಿಯಾ, ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂದ ತಕ್ಷಣ ಗಿರಿಜಾ, ನೋಡು ಪ್ರಿಯಾ 4 ಗಂಟೆಗೆ ಎದ್ಬಿಟ್ಟು ನೀನೆಲ್ಲ ಮಾಡಿ ನೀನು ಸುಧಾರಿಸ್ಕೋ ಹೋಗಮ್ಮ, ಮಲ್ಕೋ ಹೋಗು ಅಂದ್ಬಿಟ್ಟು ಎಲ್ಲದಕ್ಕೂ ಮೂರು ಸುಗಿಸ್ಕೊಂಬರ್ತಾಳೆ, ಎಲ್ಲದಕ್ಕೂ ಕೋಪ ಬರೆಸ್ತಾಳೆ, ಯಾಕೆ ಸುಮ್ಮನೆ ಹಿಂಗೆಲ್ಲ ಮಾಡ್ತಾಳೋ ಏನೋ ಅಂದ ತಕ್ಷಣ ಅಮೂಲ್ಯ, ಯಾಕತ್ತೆ ನಿಮ್ಮ ಹತ್ರನೇ ಕೋಪ ಬರೆಸ್ಬಿಟ್ಟು ನಿಮ್ಮ ಹತ್ರನೇ ಬಯಸ್ಕೊಂಡು ಹೋದ್ರಲ್ಲ ಅವರು ಅಂದ ತಕ್ಷಣ, ಸರಿ ಆಯಿತು ಸಾಕು ನೀನು ಊಟ ಬಡಿಸು ಅಂತ ಹೇಳ್ತಾಳೆ. ಈ ಕಡೆ ಪ್ರಿಯಾ ಒಳಗಡೆ ಬಂದ್ಬಿಟ್ಟು ಅಳ್ತಾ ಇರ್ತಾಳೆ. ಮಾಧವ ಮಲಗಿರೋನಿಗೆ ಅಳ್ತಿರೋ ಶಬ್ದ ಕೇಳಿಸ್ಬಿಟ್ಟು ಯಾರಿದು ಅಂತ ಕಂಡ್ಬಿಟ್ಟು ನೋಡಿದ್ರೆ ಪ್ರಿಯಾ ಅಳ್ತಿರ್ತಾಳೆ. ಮಾಧವ, ಪ್ರಿಯಾ ಏನಾಯಿತು ಪ್ರಿಯಾ, ಯಾಕೆ ಅಳ್ತಿದ್ಯಾ ನೀನು ಅಂದ ತಕ್ಷಣ ಪ್ರಿಯಾ, ಏನಿಲ್ಲ ಕಣ್ರಿ, ಸಾರಿ ರೀ, ನಾನು ನಿಮ್ಮ ನಿದ್ದೆ ಎಲ್ಲ ಹಾಳು ಮಾಡಿದೆ, ನೀವು ಮಲ್ಕೊಳ್ಳಿ ಅಂದ ತಕ್ಷಣ ಮಾಧವ, ಏನಾಯಿತು ಪ್ರಿಯಾ ಹೇಳಿ, ಯಾಕೆ ಅಳ್ತಿದ್ಯಾ ನೀನು ಹಿಂಗೆ ಅಳ್ತೀರ, ನಾನು ಹೇಗೆ ನಿಮ್ದೇಗೆ ಮಲ್ಕೊಳ್ಳಿ, ಏನಾಯಿತು ಪ್ರಿಯಾ ಅಂದ ತಕ್ಷಣ ಪ್ರಿಯಾ, ರೀ ನನ್ನ ನಡವಳಿಕೆ ಏನಾದರೂ ಅತಿಯಾಗಿದೆ, ನಿಮಗೆ ಕಿರಿಕಿರಿ ಆಗ್ತಿದ್ಯಾ, ಅತ್ತೆ ಆ ಥರನೇ ಹೇಳ್ತಿದ್ದಾರೆ ಕಣ್ರಿ ಅಂದ ತಕ್ಷಣ ಮಾಧವ, ಅಮ್ಮ ಆ ಥರ ಎಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಪ್ರಿಯಾ, ನೀನೇನು ತಪ್ಪು ತಿಳ್ಕೊತಿದ್ಯಾ ಅಂದ ತಕ್ಷಣ ಪ್ರಿಯಾ, ಇಲ್ಲ ರೀ ನಾನು ವಲ್ಲಭಂಗೆ ಊಟ ಬಡ್ಸೋಕ್ಕೆ ಅಂತ ಹೋದೆ, ಅತ್ತೆ ಬಂದುಬಿಟ್ಟು ನೀನು ಯಾಕೆ ಬಡಿಸ್ತಿದ್ಯಾ, ಅಮೂಲ್ಯನ
ಅಮೂಲ್ಯನೇ ಬಡಿಸ್ತಾಳೆ ಬಿಡು ಅಂತಂದ್ರು. ಅದಕ್ಕೆ ನಾನು ಅಮೂಲ್ಯಗೆ ಯಾಕೆ ತೊಂದರೆ, ನಾನೇ ಬಡಿಸ್ತೀನಿ ಅಂತಂದೆ. ಅದಕ್ಕೆ ನೀನು ಅತಿಯಾದಕ್ಕೆ ಎಲ್ಲದಕ್ಕೂ ತೊಂದರೆ ತಗೋತಿದ್ದೇನೆ, ನೀನು ಹೇಳಿದ ಮಾತೇ ಕೇಳೋದಿಲ್ಲ ಅಂತ ಬೈದ್ರು ಗೊತ್ತಾ ಅಂದ ತಕ್ಷಣ ಮಾಧವ ನಗ್ತಾ ಇರ್ತಾನೆ. ಅದಕ್ಕೇನೆ ಪ್ರಿಯ ನಾನು ಬೈಸ್ಕೊಂಡ್ರೆ ನಿಮ್ಗೆ ಸಂತೋಷ ಆಗುತ್ತಾ ಅಂದ ತಕ್ಷಣ ಮಾಧವ ಹಾಗಲ್ಲ ಕಣೆ, ಅಮ್ಮ ನಿನಗೆ ತಿಳುವಳಿಕೆ ಹೇಳಿದ್ದಾರೆ ಅಂತ ಅನ್ಕೋ, ಅದಕ್ಕೆ ನಗು ಬರ್ತಿದೆ ಅಷ್ಟೇ. ಅಂದರೆ ಅಮ್ಮ ನಿನ್ನ ಬೈಕೋತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೋತಿದ್ಯಲ್ಲ, ಅದನ್ನು ಮೀನಿನ ಮೇಲೆ ಅಮೂಲ್ಯನ ಮೇಲೆ ಈ ಥರನೂ ಆಡ್ತಿರ್ತಾರೆ. ಅದ್ರ ಮೇಲೆ ಕೋಪದ ಮೇಲೆ ಆ ಥರ ಎಲ್ಲ ಅಲ್ಲ, ಸಿಚುವೇಶನ್ ಮೇಲೆ ಆಗುತ್ತೆ, ರಿಯಾಕ್ಟ್ ಮಾಡಿರ್ತಾರೆ ಅಷ್ಟೇ. ಅದನ್ನು ಯಾವುದನ್ನು ಸೀರಿಯಸ್ಸಾಗಿ ತಗೋಬೇಡ. ಮೀನಾ ಅವರಾಗಲಿ ಅಮ್ಮು ಆಗಲಿ ಯಾರೂ ಇದನ್ನು ಮನ್ಸಿಗೆ ಹಚ್ಕೊಳ್ಳೋದಿಲ್ಲ. ಹಾಗೆ ನೀನು ಕೂಡ ಅಷ್ಟೇ ಆರಾಮಾಗಿದ್ದುಬಿಡು ಆಯಿತಾ ಅಂದಿದ್ದಕ್ಕೆ ಪ್ರಿಯ ಹಂಗಲ್ಲ ಕಂಡ್ರೆ ಅತ್ತೆಗೆ ನಾನಂದರೆ ಇಷ್ಟ ಇಲ್ಲ ಅನ್ಕೋತೀನಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ. ನಂಗೆ ಗೊತ್ತು ಅಂದ ತಕ್ಷಣ ಮಾಧವ ನಮ್ಮಮ್ಮ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಅಮ್ಮ ಆ ಥರ ಎಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂದ ತಕ್ಷಣ ಪ್ರಿಯ ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನ ಅಂದ ತಕ್ಷಣ ಮಾಧವ ಅಯ್ಯೋ ದೇವ್ರೇ ಇನ್ನೂ ನಿಂಗೆ ಹೆಂಗಪ್ಪ ಅರ್ಥ ಮಾಡಿಸೋದು ಅಂದ್ಬಿಟ್ಟು ಪ್ರಿಯಾ ನಿನಗೆ ಇನ್ನೂ ಅವ್ರು ಅರ್ಥ ಆಗಿಲ್ಲ, ನಿನಗೆ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೇ ಅಂದ ತಕ್ಷಣ ಪ್ರಿಯಾ ನೀವು ಅಂದ್ಕೊಳ್ಳೋ ಥರ ಏನೂ ಇಲ್ಲ, ನನಗೆ ಈ ಮನೇಲಿ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ, ಆದರೆ ಅವರೆಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತೀನಿ, ಅವರೆಲ್ಲ ಸಹಾಯನೂ ಕೂಡ ಮಾಡ್ತೀನಿ. ಅದೇ ಎಲ್ರಿಗೂ ತಪ್ಪಾಗಿ ಕಾಣಿದ್ರೆ ನನಗೆ ಸುಮ್ಮನೆ ಬೇಜಾರಾಗಲ್ವ ಹೇಳಿ. ನಮ್ಮ ಮನೇಲೂ ಆ ಥರ ಯಾರ್ಯಾರೂ ಬೈಯೋರಿಲ್ಲ ಗೊತ್ತಾ, ನನಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ ಕಣ್ರಿ ಅಂದ ತಕ್ಷಣ ಮಾಧವ ಅದು ಯಾರೋ ಅಲ್ಲ ಪ್ರಿಯಾ, ಅಮ್ಮ ತಾನೇ ಬೈದಿದ್ದು. ನಮ್ಮಮ್ಮ ನಿನಗೂ ಅಮ್ಮ ಅಲ್ವಾ, ನಿಮ್ಮ ಮನೇಲಿ ನಿಮ್ಮ ಅಮ್ಮ ಬೈದಾಗ ನೀನೆಲ್ಲನೂ ಮರ್ತುಬಿಟ್ಟು ಆರಾಮಾಗಿರ್ತೀಯಲ್ಲ, ಹಾಗೆ ಆರಾಮಾಗಿರು ಸರಿನಾ. ನಾಳೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ, ಅಲ್ಲಿಗೆ ಲೇಟ್ ಆಗಲ್ವಾ, ಮಲ್ಕೋಬಾ ಅಂತ ಅಂದ ತಕ್ಷಣ ಪ್ರಿಯ ಸರಿ ರೀ ಅಂದ್ಬಿಟ್ಟು ಮಲ್ಕೋತಾಳೆ. ಆಮೇಲೆ ಮಾಧವ ಕೂಡ ಮಲ್ಕೋತಾನೆ. ಈ ಕಡೆ ವಲ್ಲಭ ಅಮೂಲ್ಯನೇ ಕರಿಬೇಕು ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಮಮ್ಮ ಯಾರ ಜೊತೆನೂ ಅಷ್ಟು ರೂಢಾಗೆಲ್ಲ ಮಾತಾಡಂಗಿಲ್ಲ, ಇವತ್ತೆಂತಕ್ಕೆ ಪ್ರಿಯಾ ಅಕ್ಕ ಮೇಲೆ ಅಷ್ಟೆಲ್ಲ ಜೋರಾಗಿ ಕಿಚ್ಚಾಡಿದ್ರಲ್ಲ, ಯಾಕೆ ಮನೇಲಿ ಏನಾದರೂ ಬೇರೆ ಸೀನ್ ಆಗ್ತಿದ್ಯಾ ಅಂದ ತಕ್ಷಣ ಅಮೂಲ್ಯ ಪ್ರಿಯಾ ಅಕ್ಕ ಬಂದಾಗ್ಲಿಂದ ಒಂದಲ್ಲ ನಾಲ್ಕು ಸೀನ್ ಆಗ್ತಿದೆ, ಈ ಪ್ರಿಯಾಕ ಎಲ್ಲನೂ ಓವರ್ ಆಗ್ತಿದ್ದಾರೆ. ಇವತ್ತು ಅತ್ತೆ ಇವತ್ತು ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಅಂಗಡಿಗೆ ಊಟ ತೊಗೊಂಡೋಗಿದ್ರು, ಅದು ಅತ್ತೆಗೆ ಹರ್ಟ್ ಆಯಿತು. ಇವತ್ತು ಮಾವ ಮನೆಗೆ ಬಂದ ತಕ್ಷಣವೇ ಅತ್ತೆ ಇನ್ನೇನು ಹೋಗ್ಬಿಟ್ಟು ಪರ್ಸ್ ತೊಗೋಬೇಕಷ್ಟೇ, ಅದಕ್ಕಿಂತ ಅವರೇ ಮುಂಚೆ ಹೋಗ್ಬಿಟ್ಟು ಪರ್ಸು ಕೀ ಎಲ್ಲ ತೊಗೊಂಡ್ರು. ಅತ್ತೆ ಅದಕ್ಕೆ ಇನ್ನೂ ಹರ್ಟ್ ಆಯಿತು ಗೊತ್ತಾ. ಅತ್ತೆ ಬೇಡ ಬೇಡ ಅಂದ್ರೂ ಆ ಕೆಲಸ ಮಾಡ್ತಾರೆ, ಆಮೇಲೆ ಮೂಗು ತೂರಿಸ್ಕೊಂಡು ಎಲ್ಲ ಕೆಲಸನೂ ಅವ್ರ ತಲೆ ಮೇಲೆ ಹಾಕೊಂಡು ಅವರೇ ಮಾಡ್ತಾರೆ. ಅತ್ತೆ ಅದಕ್ಕೆ ಇಷ್ಟ ಆಗ್ತಿಲ್ಲ ಕಣೋ ಅಂದ ತಕ್ಷಣ ವಲ್ಲಭ ಇದಾ ಮ್ಯಾಟ್ರಾ ಅಂದ ತಕ್ಷಣ ಅಂತಾಳೆ ಅಮೂಲ್ಯ. ಅದಕ್ಕೇ ಈಗ ತಾನೇ ಅವ್ರ ಮದುವೆ ಆಗಿದೆಯಲ್ವಾ, ಎಲ್ಲ ಜ್ಞಾನಕ್ಕೆ ಮಾಡಬೇಕು ಅನ್ನೋ ಇದಕ್ಕೆ ಮಾಡ್ತಿದ್ದಾರೆ ಅಷ್ಟೇ ಅಂದ ತಕ್ಷಣ ಅಮೂಲ್ಯ ಈ ಪ್ರಿಯಾಕ ಒಂಥರ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ. ಅವ್ರು ಪ್ರೀತಿ ತೋರಿಸ್ತಿದ್ದಾರೆ, ಇಲ್ಲ ಅಧಿಕಾರ ಚಲಾಯಿಸ್ತಿದ್ದಾರೆ, ಇಲ್ಲ ಬುದ್ಧಿ ಹೇಳ್ತಾರೆ, ಈ ಭಾಷಣ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಮನೇಲಿ ಯಾರಿಗೂ ಇಷ್ಟ ಆಗ್ತಿಲ್ಲ ಇದು, ಅವೆಲ್ಲ ಹೋಗ್ಲಿ ಬಿಡು. ನಾನು ಟ್ಯೂಷನ್ ಬಗ್ಗೆ ನೀನು ಕೇಳಲೇ ಇಲ್ಲ ಅಂದ ತಕ್ಷಣ ವಲ್ಲಭ ಏನಾಯಿತು ಅಂತ ಕೇಳಿದ ತಕ್ಷಣ ಅಮೂಲ್ಯ ಸೂಪರಾಗಿ ಆಯಿತು ಅಂದ ತಕ್ಷಣ ವಲ್ಲಭ ಅಂದರೆ ನಿನಗೂ ಪಾಠ ಹೇಳ್ಕೊಳಕ್ಕೆ ಬರುತ್ತೆ ಅನ್ನಂಗಾಯ್ತು, ನಿಜ ಹೇಳು ಮಕ್ಳಿಗೆ ಡೌಟ್ಸ್ ಕಮ್ಮಿ ಆಯ್ತು ಇಲ್ಲ ನೀನು ಪಾಠ ಕೇಳ್ಬಿಟ್ಟು ಜಾಸ್ತಿ ಆಯ್ತು ಅಂದ ತಕ್ಷಣ ಅಮೂಲ್ಯ ಹೋಗೋ ಮಕ್ಳಿಗಿದ್ದಿದ್ದು ಡೌಟ್ಸ್ ಎಲ್ಲ ಸೀದಾ ಕ್ಲಿಯರ್ ಆಯಿತು, ಹಂಗೆ ಹೇಳ್ಕೊಟ್ಟಿದ್ದೀನಿ ಅಂದ ತಕ್ಷಣ ವಲ್ಲಭ ಝೀರೋ ಆದರೆ ಪರವಾಗಿಲ್ಲ, ಮಕ್ಳಿಗೆ ಏನೂ ಅರ್ಥ ಆಗದೆ ಚೆಲುವನ್ ಚಿತ್ತಾರ ಮಾದೇಶನಿ ಅಂತ ಅಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನನಗೆ ಯಾಕೋ ನಿನ್ನ ಮೇಲೆ ನಂಬಿಕೆನೇ ಇಲ್ಲ, ಮಕ್ಕಳೆಲ್ಲ ಹುಷಾರಾಗಿದ್ದಾರ ಅಂತ ಅವ್ರ ಮನೆಗೂ ವಿಚಾರಿಸ್ಕೊಬತ್ತೀನಿ ಅಂದ ತಕ್ಷಣ ಅಮೂಲ್ಯ ಕಾಡ್ಪಪ್ಪ ಸುಮ್ಮನೆ ಕೂತ್ಕೊ, ನಾನು ಕಾಲಿಳಿಯೋದೇ ಆಯಿತು, ಸೀರಿಯಸ್ ಆಗಿ ಏನಾದರೂ ಮಾತಾಡು ಅಂದ ತಕ್ಷಣ ವಲ್ಲಭ ತೂತು ಬಾಯಿಲಿ ಮಾತು ಕೇಳ್ದಂಗೆ ಆಯಿತು ಅಂದ ತಕ್ಷಣ ಅಮೂಲ್ಯ ಇವತ್ತು ಬರೀ 4 ಮಕ್ಕಳು ಬಂದಿದ್ರು, ಇನ್ನೊಂದು ತಿಂಗಳು 40 ಮಕ್ಕಳು ಬರೋ ಥರ ಆಗುತ್ತೆ ಅಂದ ತಕ್ಷಣ ವಲ್ಲಭ ಆ ಥರ ಕರಿಬೇಕು ಟ್ಯೂಷನ್ ಸೆಂಟ್ರ್ ಅಂತ ಬೋರ್ಡ್ ಹಾಕ್ಸಿದ್ರೆ ಆಯ್ತಲ್ವಾ ಅಂದ ತಕ್ಷಣ ಅಮೂಲ್ಯ ಬೇಡ ಕಣೋ ಕಾಡಪ್ಪಪ್ಪ ಅಂದ ತಕ್ಷಣ ವಲ್ಲಭ ನಾನು ಸೀರಿಯಸ್ ಆಗಿ ಕೇಳ್ತಿದ್ದೆ ಕಣೋ, ಬೋರ್ಡ್ ಮಾಡಿಸ್ಬೇಕಾ ಅಂದ ತಕ್ಷಣ ಇವೆಲ್ಲ ಬೇಡ ಈಗಲೆಲ್ಲ, ಮುಂದೆ ನೋಡೋಣ ಬಿಡು, ಇದೆಲ್ಲ ಮನಸ್ಸಲ್ಲಿರಲಿ ಸರಿನಾ ಅಂತ ಅಂದ್ಬಿಟ್ಟು ಅಮೂಲ್ಯ ಹೇಳ್ತಾರೆ. ಅದಕ್ಕೇ ವಲ್ಲಭ ಅಲ್ಲ ವಜ್ರಮುನಿಗಳು ನೀನು ಟ್ಯೂಷನ್ ಮಾಡ್ತೀನಿ ಅಂತ ತಕ್ಷಣ ಏನಂದ್ರು ಅಂದ ತಕ್ಷಣ ಅಮೂಲ್ಯ ಅದು ನಾನು ಇನ್ನೂ ಮಾವನಿಗೆ ಹೇಳಿಲ್ಲ ಅಂದ ತಕ್ಷಣ ವಲ್ಲಭ ಲೂಸು ನೀನು ಹೇಳ್ದೆ ಟ್ಯೂಷನೂ ಮಾಡಿಬಿಟ್ಟ, ಅಯ್ಯೋ ನಾನು ಮುಂಚೆನೇ ಹೇಳಿರಲ್ವ ಅಪ್ಪಂಗೆ ಹೇಳ್ದೆ ಏನೂ ಸ್ಟಾರ್ಟ್ ಮಾಡಬೇಡ ಅಂತ. ಅಮೂಲ್ಯ ಸುಂದರಿ ಚಿಕ್ಕಪ್ಪ ಇವತ್ತೇ ಮಕ್ಳುಗಳನ್ನ ಕರ್ಕೊಂಬಂದ್ಬಿಟ್ರು, ಅದಕ್ಕೆ ಇವತ್ತೇ ಮಕ್ಳುಗಳನ್ನ ಸ್ಟಾರ್ಟ್ ಮಾಡೋಂಗಾಯ್ತು ಅಂದ ತಕ್ಷಣ ವಲ್ಲಭ ಅಮೂಲ್ಯನ ನೋಡ್ತಾ ಇರ್ತಾನೆ. ಅದಕ್ಕೆ ಅಮೂಲ್ಯ ಅದು ಅಲ್ಲದೆ ಮಾವ ಬೇರೆ ಲೇಟಾಗಿ ಬಂದರು, ನಾನು ಅಷ್ಟೊತ್ತು ಸುಸ್ತಾಗಿದ್ರು, ನಾಳೆ ಹೇಳ್ತೀನಿ ಅಂದ ತಕ್ಷಣ ವಲ್ಲಭ ನಿಜ ತಾನೇ ಅಂದ ತಕ್ಷಣ ಅಮೂಲ್ಯ ಮದರ್ ಪ್ರಾಮಿಸ್ ನಾನು ಹೇಳ್ತೀನಿ ಅಂದ ತಕ್ಷಣ ವಲ್ಲಭ ಮೊದಲು ಹೋಗಿ ಟ್ಯೂಷನ್ ವಿಚಾರನ ಅಪ್ಪನಿಗೆ ಹೇಳಿ ಒಪ್ಪಿಸ್ಬೇಕು ಸರಿನಾ ಅಂದ ತಕ್ಷಣ ಅಮೂಲ್ಯ ಮಾವ ಈ ಥರ ವಿಚಾರಗಳಿಗೆಲ್ಲ ಬೇಡ ಅಂತ ಹೇಳೋದಿಲ್ಲ, ಒಪ್ಕೋತಾರೆ ಅಂದ ತಕ್ಷಣ ವಲ್ಲಭ ಟ್ಯೂಷನ್ ಮಾಡ್ತೀಯಾ ಅಂತ ಗೊತ್ತಾಗ ಖುಷಿಪಟ್ಟರು ಪಡ್ಬೋದು, ಅವ್ರ ಪ್ರಕಾರ ವಿದ್ಯಾದಾನ ಮಹಾದಾನ ಇದ್ದಂಗೆ ಅಂದ ತಕ್ಷಣ ಅಮೂಲ್ಯ ಇದೇ ವಿಚಾರ ಇಟ್ಕೊಂಡು ಮಾವನ ಮನ್ಸು ಕೇಳ್ತೀನಿ, ಮಾವನ ಹತ್ರ ಇಂಡೈರೆಕ್ಟಾಗಿ ಮಾತಾಡೋದೇ ಇಲ್ಲ, ಅಮೂಲ್ಯ ಬಾರಮ್ಮ ಅಮೂಲ್ಯ ಹೋಗಮ್ಮ ಅಂತ ಹೇಳ್ತಾರೆ ಸರಿನಾ ಅಂದ ತಕ್ಷಣ ವಲ್ಲಭ ನನಗೂ ಅದೇ ಭಯ ಇರೋದು, ಎಲ್ಲಿ ಅಪ್ಪ ಅಮೂಲ್ಯ ಹೋಗಮ್ಮ ಅಂತಂದು ಈ ಮನೆಯಿಂದ ನಿನ್ನ ಪರ್ಮನೆಂಟಾಗಿ ಕಳಿಸ್ಬಿಡ್ತಾರೋ ಅಂತ ತಕ್ಷಣ ಅಮೂಲ್ಯ
ಮಾವ ನನ್ನ ಹತ್ರ ಮಾತಾಡ್ತಾರೆ ಅಂತ ನಿಂಗೆ ಹೊಟ್ಟೆ ಕಿಚ್ಚ ಅಂದ ತಕ್ಷಣ ವಲ್ಲಭ ಹೊಟ್ಟೆ ಕಿಚ್ಚು ಇಲ್ಲ ಏನೂ ಇಲ್ಲ, ನಮ್ಮಪ್ಪ ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಈ ಪ್ರಪಂಚದಲ್ಲೇ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತ ಹೇಳಿದ ತಕ್ಷಣ ಅಮೂಲ್ಯ ವಲ್ಲಭನ ಮುಖ ನೋಡ್ತಾ ಅದಕ್ಕೆ ನೀವು ಸರಿ ಆಯ್ತು ಏನು ನೋಡ್ತಾ ಇದೆಯಾ ಹೋಗಿ ದಬಾಕ್ ಹೋಗು ಅಂತ ಹೇಳ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಇಬ್ಬರು ಮಲ್ಕೋತಾರೆ. ಈ ಕಡೆ ಪ್ರಿಯಾ ಬೆಳಗ್ಗೆನೇ ಎದ್ಬಿಟ್ಟು ಮಾವನ ತೋರಣನ ಕಟ್ಬಿಟ್ಟು ಹೊಸ್ಲು ಪೂಜೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಮೂಲ್ಯ ಬಂದು ಗುಡ್ ಮಾರ್ನಿಂಗ್ ಅಕ್ಕ, ಇವತ್ತೇನು ಸ್ಪೆಷಲು, ಹೊಸ್ಲು ಪೂಜೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ ಪ್ರಿಯ ಇವತ್ತೇನು ವಿಶೇಷ ಅಂತ ಗೊತ್ತಿಲ್ವಾ ಅಮೂಲ್ಯ ನಿನಗೆ, ಯುಗಾದಿ ಹಬ್ಬ ಇವತ್ತು ಅಂದ ತಕ್ಷಣ ಅಮೂಲ್ಯ ಓ ಹೌದು ಅಯ್ಯೋ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಹ್ಯಾಪಿ ಯುಗಾದಿ ಅಕ್ಕ ಅಂದ ತಕ್ಷಣ ಪ್ರಿಯ ನಿನಗೂ ಅಷ್ಟು ಯುಗಾದಿ ಹಬ್ಬ ಶುಭಾಶಯಗಳು ಅಂದ ತಕ್ಷಣ ಅಮೂಲ್ಯ ಅಲ್ಲ ಹೊಸ್ಲು ಪೂಜೆ ಎಲ್ಲ ಮಾಡ್ತಾರೆ ಇವತ್ತು ಅಂದ ತಕ್ಷಣ ಪ್ರಿಯಾ ಈ ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಮಾಡ್ತಾರೆ, ಇದು ಯಾಕಂದರೆ ಲಕ್ಷ್ಮೀ ಕಟಾಕ್ಷ ಇದು, ಅದಕ್ಕೇನೆ ಹೊಸ್ಲು ಮೇಲೆ ಕುತ್ಕೋಬೇಡ್ದು ಮತ್ತು ಪುನಃ ಅದನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮುಂಬಾಗ್ಲು ಮತ್ತು ಹಿಂಬಾಗ್ಲು ಅಂತ 2 ಬಾಗಿಲುಗಳಿರುತ್ತೆ. ಅಟ್ಲೀಸ್ಟ್ ಬೇರೆ ದಿನ ಪೂಜೆ ಮಾಡ್ತಿದ್ರು ಪರವಾಗಿಲ್ಲ, ಆದರೆ ಯುಗಾದಿ ಹಬ್ಬದ ದಿನ ಮಾತ್ರ ಪೂಜೆ ಮಾಡಲೇಬೇಕು. ಅದರಿಂದ ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆಲೆಸುತ್ತೆ. ಹಾಗೆ ಹೊಸ್ಲು ಪೂಜೆ ಮಾಡೋಕೆ ಒಂದು ಸ್ತೋತ್ರ ಇದೆ, ಅದಾದ ಗೊತ್ತಾ ಅಂತ ಅಂದ್ಬಿಟ್ಟು ಶ್ಲೋಕನ ಹೇಳ್ತಾಳೆ. ಅದನ್ನು ಹೇಳಿದ ತಕ್ಷಣ ಅಮೂಲ್ಯ ಅಕ್ಕ ನೀವೇನೋ ತಿಳ್ಕೊಂಡಿದ್ದೀರಲ್ವಾ ಅಂದ ತಕ್ಷಣ ಪ್ರಿಯ ಎಲ್ಲ ಅಷ್ಟನ್ನು ಹೆಣ್ಮಕ್ಳುಗಳು ತಿಳ್ಕೊಂಡಿರ್ಬೇಕು, ಇದನ್ನೆಲ್ಲ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ಟಿದ್ದಾರೆ. ಯಾಕೆ ಅಮೂಲ್ಯ ನಿಮ್ಮನೇಲಿ ಇದೆಲ್ಲ ಹೇಳ್ಕೊಟ್ಟಿಲ್ವಾ ಅಂದ ತಕ್ಷಣ ಅಮೂಲ್ಯ ಅದು ನಮ್ಮಲ್ಲಿ ಇವೆಲ್ಲ ಹೊಸ್ಲು ಪೂಜೆ ಎಲ್ಲ ಮಾಡಲ್ಲ ಅಕ್ಕ ಅಂದ ತಕ್ಷಣ ಪ್ರಿಯ ಹೊಸ್ಲು ಪೂಜೆನೇ ಅಲ್ಲ, ನಿನಗೆ ಯಾವ ಶಾಸ್ತ್ರ ಸಂಪ್ರದಾಯ ಏನೂ ಗೊತ್ತೇ ಇಲ್ವಲ್ಲ ಅದಕ್ಕೆ ಕೇಳಿದೆ, ನಿನ್ನನ್ನು ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ ಅನ್ಕೋತೀನಿ, ಅದಕ್ಕೆ ನಿನಗೇನು ಗೊತ್ತಿಲ್ಲ, ನಿನಗೇನಾದರೂ ಬೇಕು ಅಂದರೆ ನನಗೆ ಕೇಳು, ನಾನು ನಿಂಗೆ ಹೇಳ್ಕೊಡ್ತೀನಿ ಸರಿನಾ. ಆದರೆ ಹೊರಗಡೆ ಜನ ನೀನು ನೋಡಿದ್ರೆ ಗೃಹಿಣಿ ಅಂತ ಹೇಳೋದೇ ಇಲ್ಲ, ಯಾಕಂದರೆ ನಿನಗೆ ಆ ಲಕ್ಷಣಗಳೇ ಇಲ್ಲ. ನೋಡಮ್ಮ ಮೊದಲಿಗೆ ಏನು ಗೊತ್ತಿಲ್ಲ, ಈಗ ನಿನಗೆ ಮದುವೆ ಆಗಿದೆ, ಇವಾಗ ನೀನು ಎಲ್ಲನೂ ತಿಳ್ಕೊಬೇಕು ಗೊತ್ತಾಯ್ತಾ, ಹೇಳೋದಷ್ಟೇ ಬಂತು, ನೀನು ಯಾವಾಗ ಕಳ್ಕೋತೋ ಏನೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಪ್ರಿಯಾ ಹೋಗ್ತಾಳೆ. ಪ್ರಿಯಾ 2 ಸೀರೆ ತೊಗೊಂಬಂದ್ಬಿಟ್ಟು ಇದರಲ್ಲಿ ಯಾವ ಸೀರೆ ಹಾಕೊಳ್ಳಿ ಅಂದ ತಕ್ಷಣವೇ ಮಾಧವ ಒಂದು ಸೀರೆ ಸೆಲೆಕ್ಟ್ ಮಾಡ್ತಾನೆ. ಅದಕ್ಕೇ ನಾನು ಇದೇ ಸೀರೆ ಅಂದ್ಕೊಂಡೆ, ಇಬ್ರಿಗೂ ಅದು ಒಂದೇ ಥರ ಟೇಸ್ಟ್ ಇದೆ ಅಲ್ವಾ ಸರ್, ನೀವು ಇದಕ್ಕೆ ಮ್ಯಾಚಿಂಗ್ ಹಾಕೋತೀರಲ್ವಾ ಅಂದ ತಕ್ಷಣ ಮಾಧವ ಇವತ್ತಿಗೆ ಇಷ್ಟೆಲ್ಲ ಖುಷಿಯಾಗಿದೆಯಾ ನೀನು ಅಂದ ತಕ್ಷಣವೇ ಇಲ್ಲ ಇವತ್ತು ಅಮ್ಮನ ಮನೆಗೆ ಹೋಗ್ತೀವಲ್ವಾ ನಾವಿಬ್ಬರು ಮನೆಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬರೋಣ ಅಂದ ತಕ್ಷಣ ಮಾಧವ ದುಡ್ಡು ಕೊಡೋಕೆ ನಾನು ಬರಲ್ಲ ಅಂದ ತಕ್ಷಣ ಪ್ರಿಯಾ ಯಾಕೆ ನಿಮಗೆ ತವ್ರ ಮನೆಗೆ ಬರೋಕ್ಕೆ ಇಷ್ಟ ಅಲ್ವಾ, ಮನೆಗೆ ಹೇಳಿದ್ರೆ ದುಡ್ಡು ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಇನ್ನೂ ಬೇಜಾರಾ, ನೀವು ಅದಕ್ಕೆ ಬರಲ್ಲ ಅಂತಿದ್ದೀರಾ ಅಂದ ತಕ್ಷಣ ಮಾಧವ ನೋಡು ಪ್ರಿಯಾ ನಾನು ಬಂದ್ಬಿಟ್ಟು ದುಡ್ಡು ಕೊಟ್ಟರೆ ಅತ್ತೆ ಮಾವಂಗೆ ಮುಜುಗರ ಆಗುತ್ತೆ, ಅದೇ ನೀನೋ ಕೊಟ್ಟರೆ ತುಂಬ ಖುಷಿಯಿಂದ ತೊಗೋತಾರೆ, ನೀನೋ ಕೊಟ್ಬಿಟ್ಟು ಬಾ ಅಂತ ತಕ್ಷಣ ಪ್ರಿಯಾ ನೀವೆಷ್ಟು ಒಳ್ಳೆಯವ್ರಿ, ನೀವು ಎಲ್ಲ ಮನಸ್ಸನ್ನೂ ಅರ್ಥ ಮಾಡ್ಕೋತಿರಲ್ಲ, ಬೇರೆ ಯಾರಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ತಾನು ಕೊಡ್ತಿರೋ ದುಡ್ಡು ತಾನೇ ಕೊಟ್ಟು ದೇವರಾಗಬೇಕು ಅಂತ ಯೋಚಿಸ್ತಾರೆ, ಆದರೆ ನೀವು ಬಲಗೈಲಿ ಕೊಡ್ತಿರೋದನ್ನ ಎಡಗೈಗೆ ಗೊತ್ತಾಗ್ಬಿಟ್ಟಿರೋ ಥರ ಇದ್ದೀರಾ, ಥ್ಯಾಂಕ್ಸ್ ರೀ ಅಂತ ಹೇಳ್ತಲ್ಲ. ಅಷ್ಟರಲ್ಲಿ ಕೇಶವ ಈ ಕಡೆ ಎದ್ಬಿಟ್ಟು ದೇವ್ರ ಶ್ಲೋಕ ಹೇಳಿದ ತಕ್ಷಣವೇ ಮೀನಾ ಅಲ್ಲಿಗೆ ಬರ್ತಾಳೆ. ಆ ದೇವಿ ದರ್ಶನ ಆಗೋಯ್ತಲ್ಲ ಅಂದ ತಕ್ಷಣವೇ ಕೇಶವ ಮೀನನ್ನು ನೋಡ್ತಾ ನಿಂತಿರ್ತಾನೆ. ಅದಕ್ಕೇನೆ ಮೀನಾ ಯಾಕೆ ಹಿಂಗೆ ನೋಡ್ತಿದ್ಯಾ ಅಂದ ತಕ್ಷಣ ಕೇಶವ ನಿನ್ನ ನೋಡಿ ನಾನು ಕಳೆದು ಹೋಗ್ತೀನಿ ಅನಿಸ್ತಿದೆ ಅಂದ ತಕ್ಷಣ ಮೀನಾ ಬೇಡ ಕಣೋ ನೀನು ನನ್ನ ಜೊತೆನೇ ಇದ್ಬಿಡು, ನೀನು ಕಳೆದೋಗ್ಬಿಟ್ರೆ ಆಮೇಲೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಗುತ್ತೇನೋ ಅಂದ ತಕ್ಷಣ ಕೇಶವ ಕೊಟ್ಟು ನೋಡು, ಆದರೆ ಈ ಕೇಶವ ಯಾರಿಗೂ ಸಿಗಲ್ಲ, ನೀನು ಹಿಡ್ಕಿದ್ರೆ ಮಾತ್ರ ಸಿಗ್ತಾನೆ ಅಂದ ತಕ್ಷಣ ಮೀನಾ ದೂರ ನಿಲ್ಲು, ನಂದು ಸ್ನಾನ ಆಗಿದೆ, ನನಗಿನ್ನು ಕೊಳಕ, ನೀನು ಹೋಗಿ ಮೊದಲು ಸ್ನಾನ ಮಾಡ್ಕೊಂಬ ಅಂದ ತಕ್ಷಣ ಕೇಶವ ನಾ ಸ್ನಾನ ಮಾಡಲ್ಲ ಈಗ ಏನು ಇವಾಗ ಅಂತ ಅಂದ್ಬಿಟ್ಟು ಮೀನಾ ಹತ್ರ ಹೋದಾಗ ಮೀನಾ ದುಃಖಬಿಡ್ತಾಳೆ, ಮತ್ತು ನನ್ನನ್ನೇ ತಲ್ತೀಯ ನೀನು ಅಂದ್ಬಿಟ್ಟು ಇಬ್ಬರು ಪಿಲ್ಲೋ ಫೈಟ್ ಆಡ್ತಾ ಇರ್ತಾರೆ. ಆಮೇಲಿಂದ ವಲ್ಲಭ ಅಲ್ಲ ಮೀನಾ ಹೀರೋಯಿನ್ಗಳು ಪಿಲ್ಲೋ ಫೈಟ್ ಆಡ್ಬೇಕಾದ್ರೆ ಹತ್ತಿಗಳೆಲ್ಲ ಆರಿ ಸಖತ್ತಾಗಿ ಕಾಣಿಸ್ತಿರುತ್ತೆ, ಪಿಲ್ಲೋ ಎಲ್ಲ ಆರೇ ಇಲ್ಲ ಅಲ್ವಾ ಅಂದ ತಕ್ಷಣ ಮೀನಾ ಈಗೆಲ್ಲ ಇದನ್ನು ಅರ್ಧಬಿಟ್ಟು ಹತ್ತಿ ಎಲ್ಲ ಆಚೆ ತೆಗೆಯೋಣ ಅಂದ ತಕ್ಷಣವೇ ನಮ್ಮ ಅಪ್ಪ ಕಟ್ಟಿರೋ ದುಡ್ಡಲ್ವಾ ಅದಕ್ಕೇನೆ, ಆದರೂ ಮೀನಾ ಇವತ್ತು ಸಖತ್ತಾಗಿ ಕಾಣಿಸ್ತೀಯ ನೀನು ಅಂದ ತಕ್ಷಣ ಮೀನಾ ಅಯ್ಯೋ ಟಾಪಿಕ್ ಎಲ್ಲ ಚೇಂಜ್ ಮಾಡಿಬಿಡ, ಹೋಗಿ ಸ್ನಾನ ಮಾಡ್ಕೊಂಬ ಕೊಳಕ ಅಂದ ತಕ್ಷಣ ಕೇಶವ ಕೊಳಕ ಅಂತ ನನಗೆ ಹೇಳ್ತಿದ್ದೆ, ಬರ್ತಾ ಬರ್ತಾ ಯಾಕೆ ನಮ್ಮ ಅಪ್ಪನ ಥರ ಆಡ್ತಿದ್ಯಾ ನೀನು, ಅಲ್ಲ ಅಪ್ಪನೂ ಅಷ್ಟೇ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಅದು ಇದು ಅಂತ ಹೇಳ್ತಿರ್ತಾರೆ, ಇವತ್ತಾದರೂ ಆರಾಮಾಗಿ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾವಾಗಲೇ ನೋಡಿದ್ರೆ ಸ್ನಾನ ಮಾಡು ತಲೆ ಅದು ಇದು ಅಂತ ತಲೆ ತಿಂತಿದ್ಯಲ್ಲ ನೀನು ಅಂದ ತಕ್ಷಣ ಮೀನಾ ನೀನು ಸ್ನಾನ ಮಾಡಿದ್ಕೊಂಡು ಬೇಗ ಬಂದರೆ ನಾನು ಗಟ್ಟಿಯಾಗಿ ಹಗ್ಗಿ ಕೊಡ್ತೀನಿ ಬಿಡೋದೇ ಇಲ್ಲ ಹೋಗು ಅಂದ ತಕ್ಷಣ ಕೇಶವ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು 2 ನಿಮಿಷದಲ್ಲಿ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಮತ್ತೆ ವಾಪಸ್ ಬಂದುಬಿಟ್ಟು ಮೀನಿಗೆ ಮುದ್ದು ಕೊಟ್ಬಿಟ್ಟು ಓಡೋಗ್ಬಿಡ್ತಾನೆ. ಅದಕ್ಕೆ ಮೀನಾಗಿ ಕೋತಿ ಅಂತ ಅಂದ್ಬಿಟ್ಟು ಜೋರಾಗಿ ಹೇಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ನಂದ ಇವತ್ತು ಟೀ ಲೋಡ್ ಬರ್ತಾ ಇದೆ, ಅಂಗಡಿಲಿ ಜಾಗ ಇಲ್ಲ, ಇಲ್ಲೇ ಕಳಿಸ್ತೀನಿ ಜಗಲಿ ಮೇಲೆ ಇಡಬೇಕು ಅಂದ ತಕ್ಷಣವೇ ಪ್ರಿಯಾ ಎಲ್ಲ ಜಗಲಿ ಮೇಲೆ ಟ್ಯೂಷನ್ ಮಾಡ್ತಿದ್ದಾಳಲ್ಲ, ಅಮೂಲ್ಯ ಅಕ್ಕಪಕ್ಕದ ಮಕ್ಳುಗಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದಾಳಲ್ಲ, ನಿಮ್ಗೆ ಇನ್ನು ಈ ವಿಚಾರ ಗೊತ್ತು ಅಂದ್ಕೊಂಡು ನೀವು ನೋಡಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ಅಂದ ತಕ್ಷಣ ನಂದ ಅಲ್ಲ ಯಾರನ್ನ ಹೇಳಿ ಕೇಳಿ ಇವಳು ಪಾಠ ಮಾಡ್ತಾಳೆ, ನಾನು ಇನ್ನು ಸತ್ತೋಗಿದ್ದೀನಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಗಿರಿಜಂಗೆ ಮತ್ತು ಪುನಃ ಅಮೂಲ್ಯಂಗೆ ಫುಲ್ ಗಾಬರಿ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.